ನಿರಂತರ ಹಗರಣಗಳ ಸುಳಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿಕ್ಕಾಕೊಂಡಿದೆ. ಸಾಲು ಸಾಲು ಆರೋಪಗಳು ಗಂಭೀರವಾಗಿ ಪರಿಗಣಿಸಿದೆ ವರಿಷ್ಠರು. ಮೂಡಾ ಮತ್ತು ವಾಲ್ಮೀಕಿ ಹಗರಣದ ಆರೋಪಗಳನ್ನ ಪರಾಮರ್ಶೆ ಮಾಡ್ತಾ ಇದ್ದಾರೆ ವರಿಷ್ಠರು, ಹೈಕಮಾಂಡ್ ನಾಯಕರು. ಸಿಎಂ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ನಾಯಕರು ಒತ್ತಾಯಿಸ್ತಾ ಇದ್ದಾರೆ, ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಮೈಸೂರು ಚಲೋ ಶುರು ಮಾಡಿಕೊಂಡಿದ್ದಾರೆ. ರಾಜ್ಯಕ್ಕೆ ವರಿಷ್ಠರು ಭೇಟಿ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಸಿಎಂ ಜೊತೆ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಮೀಟಿಂಗ್ ಮಾಡಿದ್ರು. ಹಗರಣ ಸಂಬಂಧ ಎಲ್ಲ ಮಾಹಿತಿಯನ್ನ ವರಿಷ್ಠರು ಪಡ್ಕೊಂಡಿದ್ದಾರೆ. ಕೇಂದ್ರದ ಕಾಂಗ್ರೆಸ್ಗೆ ಬಲವಾಗಿರುವಂತೆ ಎರಡು ರಾಜ್ಯಗಳು ಅಂತ ಹೇಳಿದ್ರೆ, ಅಧಿಕಾರದಲ್ಲಿರುವಂತೆ ಎರಡು ರಾಜ್ಯಗಳು ಅಂತ ಹೇಳಿದ್ರೆ ಅದು ಕರ್ನಾಟಕ ಹಾಗೂ ತೆಲಂಗಾಣ. ಇದನ್ನ ಉಳಿಸಿಕೊಳ್ಳಲೇಬೇಕು. ಜೊತೆಗೆ ಕೇಂದ್ರದ ಕಾಂಗ್ರೆಸ್ಗೆ ಒಂದು ಮಾಡೆಲ್ ಅಂತಿಲ್ಲ. ಬಿಜೆಪಿ ಹೇಳ್ತಾ ಇತ್ತು ನೋಡಿ, ನಮಗೆ ಗುಜರಾತ್ ಮಾಡೆಲ್ ಇದೆ, ನಮಗೆ ಯುಪಿ ಮಾಡೆಲ್ ಇದೆ ಅಂತ. ಆದರೆ ಕೇಂದ್ರದ ಕಾಂಗ್ರೆಸ್ಗೆ ಯಾವುದೇ ರಾಜ್ಯಗಳ ಮಾಡೆಲ್ ಅಂತ ಇಲ್ಲ ನೋಡಿ. ಕರ್ನಾಟಕ ಮಾಡೆಲ್, ತೆಲಂಗಾಣ ಮಾಡೆಲ್, ಈ ಥರದ ಮಾಡೆಲ್ಲೇ ಇಲ್ಲ. ಈಗ ಕರ್ನಾಟಕದಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಳೇಬೇಕು. ಈ 5 ಗ್ಯಾರಂಟಿಗಳನ್ನು ರಾಷ್ಟ್ರವ್ಯಾಪಿ ಕಾಂಗ್ರೆಸ್ ಪ್ರಚಾರ ಮಾಡಿತ್ತು. ನೋಡಿ, ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಇದೆ, ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಜನ ಬಹಳ ಖುಷಿಯಾಗಿದ್ದಾರೆ ಅಂತ ಹೇಳ್ತಾ ಇತ್ತು. ಇದನ್ನೇ ಮಾಡೆಲ್ ಆಗಿ ಮಾಡ್ಕೊಳ್ಬೇಕು ಅಂತ ಹೈಕಮಾಂಡ್ ಕೂಡ ನಿರ್ಧಾರ ಮಾಡಿತ್ತು. ಅದನ್ನು ಮಾಡ್ಕೊಂಡಿದ್ದು ಕೂಡ ಈ ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ. ಆದರೆ ಈಗ ಸಾಲು ಸಾಲು ಆರೋಪಗಳು ಈ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಕೂಡ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿ ಸಚಿವರ ಜೊತೆ ವರಿಷ್ಠರು ಸಭೆ ಮಾಡಿದ್ದಾರೆ. ಮೂಡಾ ವಾಲ್ಮೀಕಿ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಇಲ್ಲ. ರಾಜ್ಯದಲ್ಲಿರುವುದು ಭ್ರಷ್ಟ ಸರ್ಕಾರ ಅಂತ ಬಿಂಬಿಸುವುದಕ್ಕೆ ಬಿಜೆಪಿ ಜೆಡಿಎಸ್ ಯತ್ನ ಮಾಡ್ತಾ ಇದೆ. ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿ ಬಿಜೆಪಿ ನಾಯಕರು ಪ್ಲಾನ್ ಮಾಡಿದ್ದಾರೆ. ಮುಂಬರುವ 4 ರಾಜ್ಯಗಳ ಚುನಾವಣೆಗೆ ಆರೋಪಗಳನ್ನೇ ಅಸ್ತ್ರವಾಗಿ ಮಾಡಿಕೊಳ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಟಾರ್ಗೆಟ್ ಮಾಡಿ ಕ್ಯಾಂಪೇನ್ ಮಾಡೋದಕ್ಕೆ ಇದೆಲ್ಲ ಪ್ಲಾನ್ ಆಗ್ತಾ ಇರೋದು. ಹಾಗಾಗಿ ಎಚ್ಚರಿಕೆಯಿಂದ ಇರೋದಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಟೀಮ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು. ಮುಂದೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಬರ್ತಾ ಇದೆ, ಎಚ್ಚರಿಕೆ ಅಗತ್ಯ. ಕರ್ನಾಟಕ ಕಾಂಗ್ರೆಸ್ನಿಂದ ಮುಂದೆ ಸಮಸ್ಯೆ ಆಗಬಾರದು. ಸಚಿವರು ಚುರುಕಿನಿಂದ ಕೆಲಸ ಮಾಡಿ ಅಂತ ಹೈಕಮಾಂಡ್ ಸಂದೇಶವನ್ನು ಕೊಟ್ಟಿದೆ. ಸಂಜಯ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಇದರಲ್ಲಿ ಬಿಜೆಪಿಯ ಏನೋ ಒಂದು ಗೇಮ್ ಪ್ಲಾನ್ ಇದೆ ಅಂತ ಮೊದಲಿಗೂ ಗೊತ್ತಿತ್ತು. ಸೊ ಆ ಗೇಮ್ ಪ್ಲಾನ್ ಏನು ಅಂತ, ಮುಂದೆ ಚುನಾವಣೆಗಳು ಬರ್ತಾ ಇದೆ, ಸಾಲು ಚುನಾವಣೆಗಳಿದ್ದಾವೆ. ಕಾಂಗ್ರೆಸ್ ನೋಡಿದ್ರೆ ಕರ್ನಾಟಕವನ್ನೇ ಮಾಡೆಲ್ ಆಗಿ ಮಾಡ್ಕೊಳ್ಬೇಕು ಅಂತ ಹೊರಟಿತ್ತು. ಆದರೆ ಕರ್ನಾಟಕದಲ್ಲೇ ಸರ್ಕಾರದ ವಿರುದ್ಧ ಇಷ್ಟೆಲ್ಲ ಭ್ರಷ್ಟಾಚಾರ ಆರೋಪಗಳು ಕೇಳಿ ಬಂದಿದ್ದಾವೆ. ಹಾಗಾಗಿ ಬೇರೆ ಮುಂಬರುವಂಥ ರಾಜ್ಯಗಳ ಚುನಾವಣೆಗಳಲ್ಲಿ ಗೇನ್ ಮಾಡ್ಕೊಳ್ಬೇಕು ಅಂತ ಬಿಜೆಪಿಯ ಪ್ಲಾನ್ ಅಂತ. ಖಂಡಿತವಾಗಿಯೂ ವಾಸು, ಏನಂತಂದ್ರೆ ಯಾವಾಗ ಕೆಸಿ ವೇಣುಗೋಪಾಲ್ ಕರ್ನಾಟಕಕ್ಕೆ ಬರ್ತಾರೆ, ಅದು ಪಾದಯಾತ್ರೆ ಶುರು ಆಗ್ತಾ ಇದ್ದಂತೆ ಕರ್ನಾಟಕಕ್ಕೆ ಕೆಸಿ ವೇಣುಗೋಪಾಲ್ ಬರ್ತಾರೆ. ಕೆಸಿ ವೇಣುಗೋಪಾಲ್ ಗಾಂಧಿ ಕುಟುಂಬದ ಅತ್ಯಾಪ್ತರು, ಅಂತಂದ್ರೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿಗೆ ತುಂಬಾ ಹತ್ತಿರದಲ್ಲಿ ಇರ್ತಕ್ಕಂಥವ್ರು. ಎಲ್ಲಾ ರಾಜಕೀಯ ಬೆಳವಣಿಗೆಗಳು, ದೇಶದಲ್ಲಾಗ ಎಲ್ಲ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸಿ ಅವರಿಗೆ ಮಾಹಿತಿಯನ್ನು ಕೊಟ್ಟು, ಮಾಹಿತಿಯನ್ನು ಏನಾದರೂ ಬೇರೆ ರಾಜ್ಯಗಳಿಗೆ ಕೊಡಬೇಕಂತಂದ್ರೆ ಅದು ವೇಣುಗೋಪಾಲ್ ಮುಖಾಂತರವೇ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಏನು ಡೆವಲಪ್ಮೆಂಟ್ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈ ಪಾದಯಾತ್ರೆ ಆಗೋಷ್ಟರಲ್ಲಿ ಒಂದಷ್ಟು ಭ್ರಷ್ಟ ಸರ್ಕಾರ ಅಂತಕ್ಕಂಥ ಒಂದು ಬಿಂಬಿತವಾಗುತ್ತೆ. ಈ ರೀತಿ ಬಿಂಬಿಸ್ಬಿಟ್ರೆ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರವನ್ನ ಮುಂದೆ ಬರ್ತಕ್ಕಂಥ ಸಾಲು ಚುನಾವಣೆಗಳು ದೇಶದಲ್ಲಿ ಅಂತಂದ್ರೆ ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್, ದೆಹಲಿ ಏನಿದೆ, ಈ ಒಂದು ರಾಜ್ಯಗಳ ಮೇಲೆ ಪರಿಣಾಮ ಬೀಳುತ್ತೆ. ಅಂತಂದ್ರೆ ಬಿಜೆಪಿ ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಬೆಳವಣಿಗೆಗಳನ್ನ ಬಳಸ್ಕೊಂಡು ಭ್ರಷ್ಟ ಸರ್ಕಾರವಿದೆ ಕರ್ನಾಟಕದಲ್ಲಿ, ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಏನು ಅತ್ಯಂತ ಭರ್ಜರಿ ಬಹುಮತವನ್ನು ಕರ್ನಾಟಕದ ಜನತೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟರು. ಆದರೆ ಅಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಒಂದು ಪ್ರಚಾರವನ್ನ ಮಾಡಲಿಕ್ಕೆ, ಅಸ್ತ್ರವನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡೆದಂಥ ಹೈಕಮಾಂಡ್ ದಿಢೀರಂತ ರಾಜ್ಯಕ್ಕೆ ಭೇಟಿ ಕೊಡ್ತಾರೆ. ರಾಜ್ಯಕ್ಕೆ ಭೇಟಿ ಕೊಟ್ಟು ಇಲ್ಲಿ ನಾವು ಸಿದ್ದರಾಮಯ್ಯನವ್ರ ಮೇಲೆ ಬಂದಿರತಕ್ಕಂಥ ಆರೋಪಗಳನ್ನು ಪರಿಶೀಲನೆಯನ್ನು ಮಾಡಿದ್ದೀವಿ, ಅದರಲ್ಲಿ ಯಾವುದೇ ರೀತಿಯ ಒಂದು ಸತ್ಯಾಂಶಗಳಿಲ್ಲ, ಸಿದ್ದರಾಮಯ್ಯ ವಿನಾಕಾರಣವಾಗಿ ಸಿಕ್ಕಿಸ್ತಾ ಇದ್ದಾರೆ ಇದರಲ್ಲಿ. ಅದರ ಉದ್ದೇಶ ಇರ್ತಕ್ಕಂಥದ್ದು ಏನಂತಂದ್ರೆ ಇಲ್ಲಿರ್ತಕ್ಕಂಥ ಸರ್ಕಾರವನ್ನ ಕೆಟ್ಟ ಸರ್ಕಾರ ಅಂತ ಬಿಂಬಿಸಿ, ಪ್ರಮುಖವಾಗಿ ಕರ್ನಾಟಕದ ಗಡಿ ಹಂಚ್ಕೊಂಡಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಇದನ್ನ ಚುನಾವಣಾ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾರೆ. ಅಂದ್ರೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದ ಸರ್ಕಾರ, ಕಾಂಗ್ರೆಸ್ಗೆ ಅಧಿಕಾರ ಕೊಡಬೇಡಿ ಅಂತಕ್ಕಂಥ ಒಂದು ಅಸ್ತ್ರವನ್ನ ಮಾಡ್ಕೊಳ್ಳಲು ಬಿಜೆಪಿಯವರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಎಚ್ಚರಿಕೆಯಿಂದ ಇದ್ದು ಕರ್ನಾಟಕದಲ್ಲಿ ಉತ್ತಮ ಆಡಳಿತವನ್ನ ಕೊಡಿ, ಸಚಿವರುಗಳು ಸಾಕಷ್ಟು ಚುರುಕಾಗಿ ಕೆಲಸ ಮಾಡಿ, ಏನು ಗ್ಯಾರಂಟಿ ಯೋಜನೆಗಳಿದೆ ಅದು ಮತ್ತಷ್ಟು ಪರಿಣಾಮಕಾರಿಯಾಗಿ ಜನರಿಗೆ ತಲುಪಬೇಕು, ಈ ನಿಟ್ಟಿನಲ್ಲಿ ಕೆಲಸ ಮಾಡಿ, ಬಿಜೆಪಿಯ ಷಡ್ಯಂತ್ರಗಳಿಗೆ ಒಳಗಾಗಬೇಡಿ ಅಂತಕ್ಕಂಥ ಒಂದು ಕಿವಿ ಮಾತು, ಜೊತೆಗೆ ಸಚಿವರಿಗೆ ಸೂಚನೆ ಹಾಗೂ ಸಿಎಂ ಪರ ನಿಲ್ಲುವಂತೆ ಏನು ಸಚಿವ ಸಂಪುಟ ಸದಸ್ಯರಿಗೆ ತಿಳಿ ಹೇಳಲು ಮತ್ತು ಕಿವಿ ಮಾತನ್ನು ಹೇಳಲು ಕೆಸಿ ವೇಣುಗೋಪಾಲ್ ಕರ್ನಾಟಕಕ್ಕೆ ಬಂದಿದ್ರು. ವೇಣು,
ವಾಸು. ಥ್ಯಾಂಕ್ ಯು ಸಂಜಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.